ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ಇದೇ 26, 27, 28ರಂದು 3 ದಿನಗಳ ಕಾಲ ಮಧುರೈ ವೀರಣ್ಣ ಸ್ವಾಮಿ ದೇವಸ್ಥಾನದಲ್ಲಿ, ಬಳ್ಳಾರಿಯಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಬಳ್ಳಾರಿ ಮುತ್ತು ಮಾರಮ್ಮ ದೇವಿಯ ಪ್ರತಿಷ್ಠಾಪನೆ, ಹಾಗೆಯೇ ಗಣಪತಿಯ ಒಂದು ಹೋಮ ಹವನಗಳು, ಹೀಗೆ 3 ದಿನ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ನಮ್ಮೊಟ್ಟಿಗೆ ದೇವಸ್ಥಾನದ ಪ್ರಮುಖರು ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಾರೆ. ಶ್ರೀ ಬಳ್ಳಾರಿಯಲ್ಲಿ ಶ್ರೀ ಮುತ್ತು ಮಾರಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ದಿನಾಂಕ 26ರಂದು ಬೆಳಿಗ್ಗೆ ಗಣಪತಿ ಹೋಮ ಹಾಗೂ ಹಲವು ಪೂಜೆಗಳು ಹಮ್ಮಿಕೊಂಡಿರ್ತವೆ. 27ರಂದು ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ, ಅನ್ನದಾನ ಎಲ್ಲಗಳು ಇರುತ್ತವೆ. 28ರಂದು ಬೆಳಿಗ್ಗೆ ಕುಂಕುಮಾರ್ಚನೆ, ಅಭಿಷೇಕ, ಅಮ್ಮ ಅಲಂಕಾರ. ಮಧುರೈ ವೀರಣ್ಣ ಗುಡಿಯ ಹತ್ತಿರ 26ರಂದು ಗಣಪತಿ ಹೋಮ, 27 ಬೆಳಿಗ್ಗೆ ತಾಯಮ್ಮ ಗುಡಿಯಿಂದ ಕುಂಭ ಮೆರವಣಿಗೆ, ವಿಗ್ರಹ ಪ್ರತಿಷ್ಠಾಪನೆ ಇರುತ್ತದೆ. 28ರಂದು ಕುಂಭಾಭಿಷೇಕ, ಅಲಂಕಾರ, ಕುಂಕುಮಾರ್ಚನೆ ಇರುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಈ 3 ದಿನದ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಇದೇ ತಿಂಗಳು 26, 27, 28ರಂದು ಪೂಜಾ ಕಾರ್ಯಕ್ರಮಗಳಿರುತ್ತವೆ. 28 ಸಾಯಂಕಾಲ ಮುನೀಶ್ವರ ಸ್ವಾಮಿಯ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸಿಕೊಡಲಾಗುತ್ತದೆ. ಸಾರ್ವಜನಿಕರು ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕೆಂದು ಆದರದ ವಿನಂತಿ. ಬಳ್ಳಾರಿ ಮಧುರವೀರ ದೇವಸ್ಥಾನದಾಗ 3 ದಿನ ವಿಗ್ರಹ ಪ್ರತಿಷ್ಠಾಪನೆ ಪೂಜೆಗಳು ಇದಾವೆ. ದೇವಿ ಪೂಜೆಗೆ 3 ದಿನ ನಡೆಯೋದಕ್ಕೆ ಎಲ್ಲ ಜನಗಳು ಬಂದು ಆಶೀರ್ವಾದ ಮಾಡ್ಕೊಂಡು, ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೋಬೇಕು ಅನ್ನೋದು ಕೋರ್ಕೊಳಕ. ಎಲ್ಲರಿಗೂ ನಮಸ್ಕಾರ. ಬಳ್ಳಾರಿಯ ವಾಲ್ಮೀಕಿ ಭವನ ರಸ್ತೆ ಬಾಬು ಜಗಜೀವನರಾವ್ ಬಿಲ್ಡಿಂಗ್ ಹತ್ತಿರದಲ್ಲಿರುವ ಮಧುರೈ ವೀರಣ್ಣ ದೇವಸ್ಥಾನದಲ್ಲಿ 26, 27, 28 3 ದಿನಗಳ ಕಾಲ ತಾಯಿ ಮುತ್ತು ಮಾರಮ್ಮ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತದೆ. ಈಗಾಗಲೇ ದೇವಸ್ಥಾನದಲ್ಲಿ ಮುತ್ತು ಮಾರಮ್ಮ ವಿಗ್ರಹವನ್ನು ತಮಿಳುನಾಡಿನಿಂದ ತಂದು 48 ದಿನಗಳ ಕಾಲ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳಿಂದ ಅಮ್ಮನನ್ನು ತಂದು ನೀಡಲಾಗಿದೆ. ಇದೇ ತಿಂಗಳು 26ರಂದು ಪ್ರತಿಷ್ಠಾಪನೆ ನಡೀತಾ ಇದೆ. ಗಣಪತಿ ಹೋಮ, ಗೋಪೂಜೆ, ಭೂಮಿ ಪೂಜೆ ಮತ್ತು ಅರ್ಚನೆ, ಅಭಿಷೇಕ ಮುಂತಾದ ಕಾರ್ಯಕ್ರಮಗಳು ನಡೀತವೆ. ಕುಂಭ ಮೆರವಣಿಗೆ ಇದೆ. ಕುಂಭ ಮೆರವಣಿಗೆ 7 ಮಕ್ಕಳ ತಾಯಿ ಗುಡಿಯಿಂದ ನೇರವಾಗಿ ದೊಡ್ಡನಗೌಡ ರಂಗಮಂದಿರ ಮುಂದೆಲಿದ್ದ ದೇವಸ್ಥಾನಕ್ಕೆ ಸೇರಿಕೊಳ್ಳುತ್ತಿದೆ. ಸರ್ವ ಭಕ್ತಾದರು ಪಾಲ್ಗೊಂಡು ತಾಯಿ ಕೃಪಾ ಆಶೀರ್ವಾದ ಪಡೆಯಬೇಕು. 3 ದಿನಗಳ ಕಾಲ ದೇವಸ್ಥಾನದಲ್ಲಿ ಅನ್ನಪ್ರಸಾದ ವಿತರಣಾ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಕ್ಕೆ ವಿಗ್ರಹ ಮತ್ತು ಮುಂತಾದ ದಾನಿ ಮಾಡ್ತಕ್ಕಂಥ ಚಂದ್ರಶೇಖರ್ ನಾಯ್ಡು ಅವರು ಅಮ್ಮನ ಕೃಪಾ ಪಡೆದಿರುತ್ತಾರೆ. ಹಾಗಾಗಿ ಸರ್ವ ಬಳ್ಳಾರಿ ಭಕ್ತಾದಿಗಳು ಬಂದು ಪೂಜಾ ಕಾರ್ಯಕ್ರಮಗಳು ಪಾಲ್ಗೊಂಡು ತಾಯಿಯ ಆಶೀರ್ವಾದ ಪಡೆಯಬೇಕೆಂತಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಇದ್ದೀವಿ. 28 ಕೊನೆಯ ದಿನ ಮುನೀಶ್ವರ ದೇವಸ್ಥಾನದಲ್ಲಿ ಕೂಡ ಪೂಜಾ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಸರ್ವಜನ ಭಕ್ತರು ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ದೇವಸ್ಥಾನದ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೀನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.